ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ 2.0 ಪಿಎಂಕೆಎಸ್ವೈ ಡಬ್ಲ್ಯೂಡಿಸಿ 2.0 2022-23ನೇ ಸಾಲಿನ ಯೋಜನೆಯ ಅಭಿವೃದ್ಧಿಯ ಕಿರುಚಿತ್ರಗಳು. ಖುಷ್ಕಿ ತೋಟಗಾರಿಕೆ, ಅರಣ್ಯ ನರ್ಸರಿ, ಸಮುದಾಯ ಅರಣ್ಯ ಚಟುವಟಿಕೆಗಳ ಬಗ್ಗೆ ಕಿರುಚಿತ್ರ. ರಾಮನಗರ ಜಿಲ್ಲಾ ಮಾಗಡಿ ತಾಲೂಕು ಮಾಡುಬಾಳು ಗ್ರಾಮದ ರೈತ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ 2.0 ಯೋಜನೆಯಲ್ಲಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ ವತಿಯಿಂದ ತೆಂಗು, ಮಹಾಗನಿ, ಸಿಲ್ವರ್, ಸೀತಾಫಲ, ಹಲಸು, ಬೇವು, ಬೆಟ್ಟದ ನೆಲ್ಲಿ, ಸೀಬೆಕಾಯಿ ಸಸಿಗಳನ್ನು ಪಡೆದುಕೊಂಡಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು, ನಮ್ಮ ಊರ ಹೆಸರು ಮಾಡಬಾಳು ಅಂತ. ನಮಗೆ ಒಂದು 7 ಎಕರೆ ಚಿಲ್ಲರೆ ಜಮೀನಿದೆ. ತೆಂಗಿನ ಗಿಡ ಹಾಕಿದ್ವಿ. ತೋಟಗಾರಿಕೆ ಇಲಾಖೆಯವರು ಸಸಿ ಕೊಟ್ಟಿದ್ದಾರೆ, ಗುಂಡಿ ಹೊಡೆಸಿ ಅದಕ್ಕೆಲ್ಲ ಪಾತಿ ಮಾಡಿಸಿ ಗೊಬ್ಬರ ಹಾಕಿಸಿ ನೀರಾವರಿ ಮಾಡ್ಕೊಂಡಿದ್ದೀವಿ. ಒಂದು 160 ಸಸಿ ಹಾಕಿದ್ವಿ. ಅದ್ರ ಜೊತೆಗೆ ಬದುಗಳಿಗೆಲ್ಲ ಫಾರೆಸ್ಟ್ ಗಿಡ ಕೊಟ್ಟಿದ್ದಾರೆ. ಹಲಸು, ಅಂಥದ್ದು ಮಹಾಗನಿ, ಇನ್ನು ಯಾವ 3-4 ಜಾತಿ ಕೊಟ್ಟಿದ್ದಾರೆ. ಆಮೇಲೆ ಬೆಟ್ಟದಲ್ಲಿ ಇವೆಲ್ಲ ಕೊಟ್ಟಿದ್ದಾರೆ, ಹಾಕ್ಸಿದ್ದೀವಿ. ನೀರಾವರಿ ಸೌಲಭ್ಯ ಇದೆ. ನಂತರ ಈಗ ಇದನ್ನು ಮುಂದೆ ನಾವು ನೀರು ನೋಡ್ಕೊಂಡು ಬೇಸಿಗೆನಲ್ಲಿ ಗೊಬ್ಬರ ಮೇವು ಹಾಕ್ಕೊಂಡು ಕಾಪಾಡ್ಕೋಬೇಕು. ಈ ಇಲಾಖೆ ಏನು ಕೊಡ್ತಾರೆ ಬೆನಿಫಿಟ್ಟು ತೊಗೊಂಡು ನಮ್ಮ ರೈತರುಗಳು ಲಾಭ ಮಾಡ್ಕೋಬೋದು. ಇದನ್ನು ಉಪಯೋಗಿಸ್ಕೋಬೇಕು ರೈತರಾದವರು. ಸುಮ್ಮನೆ ಸಸಿ ತಗೊಂಬಂದು ಎಲ್ಲೋ ಹಾಕ್ಬಿಟ್ಟು ಸ್ಕೀಮ್ಗೋ ಅದಕ್ಕೋ ಇದಕ್ಕೋ ಅಂತ ಮಾಡಬಾರ್ದು. ಭವಿಷ್ಯಕ್ಕೆ ನಮ್ಮ ಭವಿಷ್ಯನ ಈಗ ನಾವು ಅದ್ರ ಭವಿಷ್ಯ ನೋಡಿದ್ರೆ ಮುಂದಿನ ಭವಿಷ್ಯದಲ್ಲಿ ನಮ್ಮನ್ನು ಕಾಪಾಡ್ತದದು. ಆರ್ಥಿಕವಾಗಿ ಮುಂದುವರಿತೀವಿ. ಇಲಾಖೆಯವರು ಏನು ಮಾಹಿತಿ ನೀಡ್ತಾರೋ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಮ್ಮ ರೈತನಿಗೆ ಬೆನಿಫಿಟ್ ಇರ್ತದೆ, ಮುಂದೆ ಭವಿಷ್ಯಕ್ಕೆ ಅನುಕೂಲ ಆಯ್ತದೆ. ತೆಂಗಿನ ಸಸಿ 160 ಕೊಟ್ಟಿದ್ದಾರೆ. ಎಲ್ಲವನ್ನೂ ನಾಟಿ ಮಾಡಿದ್ದೀವಿ, ಗೊಬ್ಬರ ಹಾಕಿ ನೀರಾವರಿ ಮಾಡ್ಕೊಂಡಿದ್ದೀವಿ. ಎಲ್ಲವನ್ನೂ ಬದುಗಳಿಗೆ ಸುತ್ತ ಹಾಕಿದ್ದೀವಿ. ಸುಮಾರು ಒಂದು 250ವರೆಗೂ ಹಾಕಿದ್ದೀವಿ. ಎಲ್ಲದಕ್ಕೂ ನೀರಾವರಿ ಸೌಲಭ್ಯ ಇದೆ. 7 ಎಕರೆ ಇದೆ. ಅದರಲ್ಲಿ ಇಲ್ಲಿ ಈ ಪ್ಲೇಸಲ್ಲಿ 5 ಎಕರೆ ಚಿಲ್ಲರೆ ಇದೆ. ಬೇರೆ ಕಡೆ ಸುಮಾರು ಒಂದು 2-3 ಎಕರೆ ಇದೆ.